ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇರಾನ್ ಈಗ ಅತಿ ದೊಡ್ಡ ಘೋಷಣೆಯನ್ನು ಮೊಳಗಿಸಿದೆ. ಕದನ ವಿರಾಮದ ಬಳಿಕ ಏನೇನೆಲ್ಲ ಆಯಿತು, ಕದನ ವಿರಾಮ ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಆಯಿತು ಅನ್ನೋದನ್ನೆಲ್ಲ ನೋಡಿದ್ದೀವಲ್ಲ ನಿನ್ನೆ. ಈಗ ದೊಡ್ಡ ಘೋಷಣೆಯನ್ನು ಮೊಳಗಿಸಿದೆ. ಪಾಕಿಸ್ತಾನ ಎಂಥ ಎಡವಟ್ಟು ಮಾಡಿದೆ ಅಂದರೆ, ನೂರಾರು ಜನರ ಜೀವಕ್ಕೆ ಕುತ್ತು ತಂದ ಪಾಕಿಸ್ತಾನ, ಇನ್ಫ್ಯಾಕ್ಟ್ ಇದು ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಹೊಣೆ ಅನ್ನೋ ಮಟ್ಟಿಗೆ ಆಕ್ರೋಶ ಈಗ ಸಿಡಿದಿರೋದು. ಪಾಕಿಸ್ತಾನ ಅಂಥದ್ದೊಂದು ಮಹಾ ಎಡವಟ್ಟನ್ನು ಮಾಡಿ ಈಗ ಕೆಂಗಣ್ಣಿಗೆ ಗುರಿಯಾಗಿದೆ. ಯಾವ ರೀತಿ ಪಾಕಿಸ್ತಾನ ತಗಲಾಕೊಂಡಿದೆ ಈಗ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ನೋಡಿ, ಇರಾನ್ ಲೇಟೆಸ್ಟ್ ಅಪ್ಡೇಟ್ ಇಡ್ತಾ ಹೋಗ್ತೀವಿ. ಇರಾನ್ ಯಾವ ಕಾರಣಕ್ಕೂ ಇಸ್ಲಾಮಾಬಾದಲ್ಲಿ ಟಾಕ್ ಇಲ್ವೇ ಇಲ್ಲ. ಅಮೆರಿಕ ಜೊತೆಗೆ ಇರಾನ್ ಇಸ್ಲಾಮಾಬಾದ್ ಮಾತುಕತೆಗೆ ಹೋಗ್ತಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಲೆಬನಾನ್ ಮೇಲೆ ದಾಳಿ ನಿಲ್ಲೋ ತನಕ ಇಸ್ರೇಲ್ ಕೈಗೆತ್ಕೊಂಡಿರುವಂತಹ ಈ ಹೊಸ ಕಾರ್ಯಾಚರಣೆ ಇದೆಯಲ್ಲ, ಹೊಸದು ಅಂದರೆ ಈಗ ಕದನ ವಿರಾಮ ಅಂತ ಅಂದುಕೊಂಡ ಮೇಲೆ ನಡೀತಾ ಇರುವಂಥ ಕಾರ್ಯಾಚರಣೆ ಇದೆಯಲ್ಲ, ಅದು ನಿಲ್ಲೋ ತನಕ ಯಾವ ಕಾರಣಕ್ಕೂ ಇಲ್ಲ. ಕದನ ವಿರಾಮನೂ ಇಲ್ಲ, ಎಂಥದ್ದೂ ಇಲ್ಲ. ಇದನ್ನು ನಾವು ಸಸ್ಪೆನ್ಷನಲ್ಲಿ ಇಡ್ತಾ ಇದ್ದೀವಿ, ಕದನ ವಿರಾಮವನ್ನು. ಮತ್ತೆ ಪಾಕಿಸ್ತಾನಕ್ಕೆ ಮಾತುಕತೆಗೂ ಹೋಗ್ತಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಮಧ್ಯಸ್ಥಿಕೆ ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋದೇ ಸುಳ್ಳು ಅನ್ನೋದನ್ನು ಈಗ ಘೋಷಿಸಿದ ಇರಾನ್. ಅರಾಕ್ಚಿ ಹೋಗಬೇಕಿತ್ತು ಇಸ್ಲಾಮಾಬಾದ್ಗೆ, ಮಾತುಕತೆ ಪ್ರಕಾರ ಹೋಗಿದ್ರೆ ಅರಾಕ್ಚಿ ಹೋಗಬೇಕಿತ್ತು. ಅವರು ಹೋಗ್ತಾ ಇಲ್ಲ. ಅಬ್ಬಾಸ್ ಅರಾಕ್ಚಿನೂ ಹೋಗ್ತಿಲ್ಲ, ಅಥವಾ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಾಕರ್ ಅವ್ರು ಹೋಗಬೇಕಿತ್ತು, ಅವರೂ ಕೂಡ ಹೋಗ್ತಿಲ್ಲ. ಯಾರೂ ಪಾಕಿಸ್ತಾನ ತಲುಪಿಲ್ಲ, ಅಲ್ಲಿ ಹೋಗ್ತಾನೂ ಇಲ್ಲ. ಮಾತುಕತೆ ಮುರಿದು ಬಿದ್ದಿದೆ. ನಿನ್ನೆ ನಾವು ಈ ರಿಪೋರ್ಟ್ ಮಾಡಿದ್ವಿ, ಯಾವಾಗ ಇರಾನ್ ಪ್ರತಿನಿಧಿ ಪೋಸ್ಟನ್ನು ಡಿಲೀಟ್ ಮಾಡ್ತಾರೋ ಸಂಧಾನದ ಬಗ್ಗೆ, ಹಾಗೆ ಇದರ ಸ್ಪಷ್ಟ ಸುಳಿವು ಸಿಕ್ಕಿತ್ತು. ಈಗ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ ಇರಾನ್. ಎಂಥ ಎಡವಟ್ಟು ಮಾಡಿದೆ ಅಂದರೆ, 300 ಜನರ ಸಾವಿಗೆ ಈ ಪಾಕಿಸ್ತಾನವೇ ಕಾರಣ ಅನ್ನುವ ಆಕ್ರೋಶ ಈಗ ಇರಾನ್ನದ್ದು. ಏನದು ಎಡವಟ್ಟು ಅಂದರೆ, ಪಾಕಿಸ್ತಾನಕ್ಕೆ ಅರ್ಜೆಂಟಾಗಿ ಕ್ರೆಡಿಟ್ ಬೇಕಿತ್ತು. ಸಂಧಾನ ಶೂರ, ಶಾಂತಿದೂತ ಅಂತ ಅನಿಸ್ಕೊಳ್ಳೋದಕ್ಕೆ ಅರ್ಜೆಂಟಲ್ಲಿತ್ತು. ಯಾಕಂದರೆ ಅದಕ್ಕೆ ತದ್ವಿರುದ್ಧವಾದ ಕ್ಯಾರೆಕ್ಟರ್ ಅಲ್ವಾ ಪಾಕಿಸ್ತಾನದ್ದು. ಸದಾ ಮಾರಣ ಹೋಮಗಳಿಗೆ ಕಾರಣವಾಗುವಂಥ ಪಾಕಿಸ್ತಾನ, ಉಗ್ರ ಪೋಷಕ, ಮತ್ತೊಬ್ಬರನ್ನು ಬಲಿ ಪಡೆಯೋದಕ್ಕೇನೆ ಹೆಸರುವಾಸಿಯಾಗಿರೋ ಪಾಕಿಸ್ತಾನ ಫಸ್ಟ್ ಟೈಮ್ ಸಂಧಾನದಲ್ಲಿ ಹೆಸರು ಮಾಡ್ಕೊಳ್ಳೋಣ ಅಂತ, ಅದು ತನ್ನದಲ್ಲದ ಸಂಧಾನ, ಚೀನಾ ಮಾಡಿದ ಸಂಧಾನ, ಅಮೆರಿಕ ಹೇಳಿದ ಪ್ರಪೋಸಲನ್ನು ಇರಾನ್ ಮುಂದೆ ಇಟ್ಟು ತಾನು ಹೀರೋ ಆಗೋಕ್ಕೆ ಹೊರಟಲ್ವಾ. ಅರ್ಜೆಂಟಾಗಿ ಮಾಡಬೇಕಿತ್ತು. ಇದು ಹೆಂಗಾದರೂ ಒಟ್ಟಿನಲ್ಲಿ ಆಯಿತು ಅಂತ ಮಾಡಬೇಕಿತ್ತು. ತಾತ್ಕಾಲಿಕವಾಗಿಯೋ ಮತ್ತೊಂದೋ ಅದೆಲ್ಲ ಗೊತ್ತಿಲ್ಲ. ಪಾಕಿಸ್ತಾನಕ್ಕೆ ಮಾಡಿದೆ ಅಂತ ಆ ಕ್ಷಣಕ್ಕೆ, ತಾನು ಆ ಕಡೆ ಹೋದ್ಮೇಲೆ ಬಿಲ್ಡಿಂಗ್ ಬಿದ್ದೋದ್ರೂ ಪರವಾಗಿಲ್ಲ, ಹಂಗೆ ಕಟ್ತಾರೆ ಅಂತಾರಲ್ಲ, ಆ ರೀತಿ ಇವರದ್ದು ಒಂದು ಮಾಡಿ ಮುಗಿಸ್ಬೇಕಿತ್ತು. ಏನು ಮಾಡಿದ್ದಾರೆ? ಎಡವಟ್ಟು ಈಗ ಬಟಾಬಯಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲವೂ ಯುದ್ಧ ಅಂದರೆ ಎಲ್ಲ ಬಗೆಯ ಯುದ್ಧಗಳೂ ನಿಲ್ಲುತ್ತೆ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇರಾನು ಲೆಬನಾನ್ ಸೇರಿ ಎಲ್ಲದಕ್ಕೂ ಕದನ ವಿರಾಮ ತಕ್ಷಣದಿಂದಲೇ ಜಾರಿಗೆ ಬರುತ್ತೆ. ಇರಾನ್ ಆಪ್ತರು, ಅವ್ರ ಜೊತೆ ನಿಂತಹ ಬಂಡುಕೋರರು, ಲೆಬನಾನ್ ಇರಬಹುದು, ಎಲ್ಲ ದೇಶಗಳಿಗೂ ಇದು ಅನ್ವಯ ಆಗುತ್ತೆ ಅಂತ ಘೋಷಿಸಿ ಇರಾನ್ನನ್ನು ನಂಬಿಸಿದ ಪಾಕಿಸ್ತಾನ. ಅಂದರೆ ಇರಾನ್ಗೆ ಮೋಸ ಮಾಡಿ, ಸಂಚು ಮಾಡಿ, ಅವ್ರಿಗೆ ಬೇರೆ ಲೆಟರ್ ಕೊಟ್ಟು, ಕದನ ವಿರಾಮದ್ದು ಅವ್ರಿಗೆ ಬೇರೆ ಲೆಟರ್ ಕೊಟ್ಟು, ಅಮೆರಿಕಾಗೆ ಬೇರೆ ಲೆಟರ್ ಕೊಟ್ಟಂಗೆ ಮಾಡಿ. ಅಂದರೆ ಅಮೆರಿಕಾಗೆ ಗೊತ್ತಿಲ್ಲದೆ ನಡೆದಿದೆ ಅಂತಲ್ಲ ಇದು, ಅಮೆರಿಕಾಗೆ ಗೊತ್ತಿದ್ದು ನಡೆದಿರಬಹುದು, ಅಥವಾ ಅಮೆರಿಕ ಹೇಳಿದ್ದಕ್ಕಿಂತ ಇನ್ನೊಂಚೂರು ಸ್ಮಾರ್ಟ್ ಪ್ಲೇ ಮಾಡೋದಕ್ಕೆ ಹೋಗಿ ಇರಾನ್ ಒಪ್ಕೊಳ್ಬೇಕಲ್ಲ. ಯಥಾವತ್ತಾಗಿ ಹೇಳಿದರೆ ಇರಾನ್ ಆ ಕ್ಷಣನೂ ಒಪ್ಕೊಳ್ತಿರ್ಲಿಲ್ಲ. ಈ ರೀತಿ ಎಲ್ಲ ಹೇಳಿದ್ದಕ್ಕೆ ತಾನೇ ಅವ್ರು ಒಪ್ಕೊಂಡಿದ್ದು. ಒಪ್ಪಿಸ್ದೆ ಅಂತ ಆಗಬೇಕಿತ್ತಲ್ಲ. ಸಪ್ರೇಟ್ ಪ್ರತಿಯನ್ನು ಇಬ್ರಿಗೂ ಕೊಟ್ಟು, 2 ರಾಷ್ಟ್ರಗಳಿಗೂ ಪ್ರತ್ಯೇಕವಾಗಿ ಕೊಟ್ಟು, ಆ ಕಡೆಗೆ ತನಗೆ ಸಿಕ್ಕಿದ ಲೆಟರ್ ಪ್ರಕಾರ ಈ ಕಡೆಯವರು ಇದೇ ಕಂಡೀಷನ್ನು ಅಂತ ಅಂದ್ಕೊಂಡು ಅವ್ರವ್ರ ಪಾಡಿಗೆ ಖುಷಿ ಪಟ್ಕೊಳ್ಳೋ ರೀತಿ ಮಾಡಿದೆ ಅನ್ನೋದು ಈಗ ಬಟಾಬಯಲಾಗಿದೆ. ಅಮೆರಿಕ ಗೊತ್ತಿದ್ದೇ ಈ ಸಂಚು ನಡೀತಾ, ಗೊತ್ತಿಲ್ಲದೆ ನಡೀತಾ ಅನ್ನೋದು ಗೊತ್ತಾಗಬೇಕು. ಬಟ್ ಇರಾನ್ಗಂತೂ ಸಂಪೂರ್ಣವಾಗಿ ನಂಬಿಕೆ ದ್ರೋಹ ಮಾಡಿದೆ, ಸುಳ್ಳು ಪ್ರತಿಯನ್ನು ಕೊಟ್ಟಿದೆ. ಕದನ ವಿರಾಮದಲ್ಲಿ ಇಸ್ಲಾಮಾಬಾದ್, ಪಾಕಿಸ್ತಾನದ ಮುನೀರ್ ಮತ್ತು ಶರೀಫ್ ಒಂಥರ ಈ ರಾಜತಾಂತ್ರಿಕ ವಿಚಾರಗಳು, ಅಂತಾರಾಷ್ಟ್ರೀಯ ಸಮರ ವಿಚಾರಗಳಲ್ಲೂ ಈ ರೀತಿ ಆಟ ಆಡೋರು ಇರ್ತಾರ, ಇಷ್ಟು ಚೀಪಾಗಿ ನಡ್ಕೊಳ್ಳೋರು ಇರ್ತಾರೆ. ಇವರನ್ನು ಮಧ್ಯಸ್ಥಿಕೆ ಸಂಧಾನಕಾರರು ಅಂತ ಕರಿಬೇಕಾ, ಏನಂತ ಕರಿಬೇಕು ಇವ್ರನ್ನ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಳ್ಳು ಹೇಳಿ, ಲೆಬನಾನ್ಗೂ ಅನ್ವಯ ಆಗುತ್ತೆ ಅಂತ ಸುಳ್ಳು ಹೇಳಿ ನಿಲ್ಲಿಸಿದ್ದಾರೆ ಯುದ್ಧನ. ಇದು ಯಾವಾಗ ಇರಾನ್ ಗಮನದಲ್ಲಿ ಇರಲ್ವಲ್ಲ,
ಲೆಬನಾನು ಇನ್ಕ್ಲೂಡ್ ಆಗಿಲ್ಲ ಅಂತ ಇಸ್ರೇಲ್ ಹೇಳುತ್ತೆ, ಅಮೆರಿಕ ಹೇಳುತ್ತೆ. ಕನ್ಫ್ಯೂಸ್ ಮಾಡ್ಕೊಂಡಿರಬೇಕು ಇರಾನ್, ಏನೋ ಗೊಂದಲ ಆಗಿದೆ ಅಂತ ಟ್ರಂಪ್ ಹೇಳೇ ಬಿಡ್ತಾರೆ ಲೆಬನಾನ್ ವಿಚಾರದಲ್ಲಿ. ಆವಾಗ ಇರಾನ್ ಬಿತ್ತ ನೆತ್ತಿಗೆರತ್ತೆ ನೋಡಿ ಪಾಕಿಸ್ತಾನದ ವಿರುದ್ಧ. ಅದು ಯಾವ ಧೈರ್ಯದ ಮೇಲೆ ಇರಾನ್ಗೆ ಸುಳ್ಳು ಹೇಳಿ ಕದನ ವಿರಾಮ ಅಂತ ಘೋಷಿಸಿದ್ರಿ ಪಾಕಿಸ್ತಾನದ ವಿರುದ್ಧ? ಈಗ ಇರಾನ್ ಸಿಡ್ದೆದ್ದಿರೋದು ಇಸ್ಲಾಮಾಬಾದ್ಗೂ ಬರಲ್ಲ, ಇನ್ನೊಂದಕ್ಕೂ ಬರಲ್ಲ. ಲೆಬನಾನ್ ಮೇಲಿನ ದಾಳಿ ನಿಲ್ಲೋ ತನಕ ನಾವು ಶಾಂತಿ ಮಾತುಕತೆಗೆ ಪಾಕಿಸ್ತಾನಕ್ಕೆ ಬರ್ತೀವಿ ಅಂತ ಹೇಳಿದವನು ಯಾವ ಮುಟ್ಟಾಳ ಅಂತ ಈಗ ತಲೆ ಮೇಲೆ ಹೊಡೆದು ಸೆಡ್ ಹೊಡೆದಿದೆ. ಮತ್ತಷ್ಟು ಉಗ್ರ ಸ್ವರೂಪದ ದಾಳಿಗೆ ಇರಾನ್ ಕೂಡ ರೆಡಿ ಇದೆ ಅಂತ ಈಗ ತಿರುಗಿ ಬಿದ್ದಿರುವುದು ನೋಡಿ. ಅಮೆರಿಕ ಇಸ್ರೇಲ್ ಒಂದು ಕಡೆ ಪಾಕಿಸ್ತಾನದ ಮಾತು ನಂಬಿಕೊಂಡು ಅದು ಹೆಂಗೆ ಸಂಧಾನ ಎಲ್ಲ ಮಾಡೋಕ್ಕೆ ಸಾಧ್ಯ ಅಂತ ನಿನ್ನೆನೇ ಹೇಳ್ತು. ಅದು ಹೆಂಗೆ ಅಮೆರಿಕ ನಂಬಿತು? ಆಶ್ಚರ್ಯ ಆಗ್ತಿದೆಯಪ್ಪ. ಇವರು ವಿಶ್ವಾಸಕ್ಕೆ ಅರ್ಹ ಅಲ್ಲದ ರಾಷ್ಟ್ರ, ನಾವಂತೂ ಅವರ ಮಧ್ಯಸ್ಥಿಕೆ ಒಪ್ಪಲ್ಲ ಅಂತ ತಿರುಗೇಟು ಕೊಡ್ತು. ಲೆಬನಾನ್ ಮೇಲೆ ದಾಳಿಯನ್ನು ಮುಂದುವರಿಸ್ತು. ಹೇಳಿ ಕೇಳಿ ಇರಾನ್ ಸಾಕಿ ಸಲಹಿದಂಥ ಉಗ್ರರಿರುವಂಥ ಜಾಗವನ್ನು ಉಳಿಸುತ್ತಾ ಇಸ್ರೇಲು? ಎಕ್ಸ್ಪೆಕ್ಟೆಡೇ ಅದು. ಅವ್ರಿಗೆ ಎಲ್ಲ ಬಗೆಯಲ್ಲೂ ಕೂಡ ಹೌತಿಗಳಿರಬಹುದು, ಈ ಹಿಜ್ಬುಲ್ಲಾ ಇರಬಹುದು, ಎಲ್ಲ ಸರ್ವನಾಶ ಆಗದೆ ಇಸ್ರೇಲ್ ಅಸ್ತಿತ್ವವೇ ಇಲ್ಲ. ಅದು ಬರೀ ಇರಾನ್ಗೆ ಸಂಬಂಧಪಟ್ಟಂತೆ ಅಲ್ಲ, ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲಿ ಇವರದ್ದೇ ಅಟ್ಟಹಾಸ. ಅವರನ್ನು ಸಾಕಿ ಸಲಹುತ್ತಿರೋದು ಇರಾನ್. ಸೊ ಅವರನ್ನೆಲ್ಲ ಕಿತ್ತು ಬಿಸಾಕಬೇಕು ಬೇರೆ ಸಮೇತ ಅಂತ ಇಸ್ರೇಲ್ ನಿಂತು ಬಿಟ್ಟಿದೆ. ಈಗ ಇಸ್ರೇಲ್ ಹೇಳಿದ್ದೊಂದು, ಪಾಕಿಸ್ತಾನ ತೋರಿಸಿದ್ದೊಂದು, ಹಿಂಗೆ ಮಾಡಿಕೊಂಡು ಕಣ್ಣಿಗೆ ಮಣ್ಣೆರಚಿ ಈಗ ಸರಿಯಾಗಿ ಏಟು ತಿಂತಾ ಇದೆ. ಅದ್ರ ಮಧ್ಯೆ ಇಸ್ರೇಲ್ನ ದಾಳಿಯನ್ನು ಖಂಡಿಸಿ ಮಾನವ ಕುಲಕ್ಕೆ ಇದೊಂದು ಅಪವಾದ ಅಂತ ಇಸ್ರೇಲ್ನ ವಿರುದ್ಧ ಸ್ಟೇಟ್ಮೆಂಟ್ ಎಲ್ಲ ಖ್ವಾಜಾ ಆಸಿಫ್ ರಕ್ಷಣಾ ಸಚಿವ ಪಾಕಿಸ್ತಾನ ಕೊಡೋಕೆ ಹೋಗಿ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ. ಏನಂತ? ಯಾವ ರಾಷ್ಟ್ರ ಕೂಡ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಶಾಂತಿ ದೂತ ಅಂತ ಮಧ್ಯಸ್ಥಿಕೆ ಮಾಡೋಕೆ ಬಂದ ರಾಷ್ಟ್ರ ಒಂದು ರಾಷ್ಟ್ರದ ಪರ ವಹಿಸ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದಂಗೆ, ಇಸ್ರೇಲ್ ರಿಯಾಕ್ಟ್ ಮಾಡ್ತಾ ಇದ್ದಂಗೆ ಬೆದರಿ ಬೆಂಡಾದ ಪಾಕಿಸ್ತಾನ ಪೋಸ್ಟೇ ಡಿಲೀಟ್ ಮಾಡಿಬಿಟ್ಟಿದೆ. ರಕ್ಷಣಾ ಸಚಿವರ ಪೋಸ್ಟು ಡಿಲೀಟು. ಈ ರೀತಿ ತಗಲಾಕೊಂಡಿದೆ ಈಗ ಪಾಕಿಸ್ತಾನ. ಆ ಕಡೆ ಇಸ್ರೇಲ್ ಹೊಡೆಯುತ್ತೆ, ಈ ಕಡೆ ಇರಾನ್ ತಕ್ಕ ಶಾಸ್ತಿ ಆಗುತ್ತೆ ಪಾಕಿಸ್ತಾನಕ್ಕೆ ಅನ್ನುವಂಥ ಖಡಕ್ ಸಂದೇಶವನ್ನೇ ಕೊಟ್ಟಿದೆ. ಆ ಕಡೆ ಅಮೆರಿಕ ಚೆನ್ನಾಗಿ ಯೂಸ್ ಮಾಡಿಕೊಂಡಿದೆ ಪಾಕಿಸ್ತಾನವನ್ನು. ಕಂಗಾಲಾಗಿ ಈಗ ಬೀದಿ ಪಾಲಾದ ಪಾಕಿಸ್ತಾನ, ಸಂಧಾನಕಾರನಂತೆ ಈತ. ಈಗ ನೋಡಿ ಫ್ಲಾಪ್ ಶೋ ಪಾಕಿಸ್ತಾನದ್ದು. ಈಗ ಲೆಬನಾನ್ ಮೇಲೆ ದಾಳಿ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಆಯಿತು, 300 ಜನರು ಸಾವಾಯಿತು. ಮತ್ತು ಹೆಜ್ಬುಲ್ಲಾ ಮುಖ್ಯಸ್ಥ ಖಾಸೆಮ್ ಆಪ್ತ ಬಲಿಯಾದ. ಸೊ ದೊಡ್ಡ ವಿಕೆಟ್ ಬಿತ್ತು. ಇದೆಲ್ಲ ಇರಾನ್ ಎಕ್ಸ್ಪೆಕ್ಟ್ ಮಾಡಿದರೆ, ಅಂದರೆ ಕದನ ವಿರಾಮ ಅಂತ ಸ್ವಲ್ಪ ವಿಶ್ರಾಂತಿಗೆ ಜಾರ್ಬಿಡ್ತು ಇರಾನ್. ಎಲ್ಲರೂ ಶಸ್ತ್ರಾಸ್ತ್ರ ತ್ಯಜಿಸ್ಬಿಟ್ರು, ಇವಂಡುಕೋರ್ರ ಪಡೆ ಅದು ಇದು ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರು. ಈ ಟೈಮಲ್ಲಿ ಹೊಡಿತು ನೋಡಿ ಇಸ್ರೇಲ್, ನೋಡ್ಕೊಂಡು ಹೊಡಿತು. ಸೊ ಇದು ಪ್ಲ್ಯಾನು ಇದ್ದರೂ ಇರಬಹುದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಪಾಕಿಸ್ತಾನ ಈ ಥರದ್ದೊಂದು ಮೋಸ ಮಾಡುತ್ತೆ ಅಂತ ಇರಾನ್ಗೆ ಗೊತ್ತಿಲ್ಲದೆ ಇಷ್ಟು ದೊಡ್ಡ ಮಾರಣ ಹೋಮ ನಡೆಯೋದಕ್ಕೆ ನಾವು ಅವಕಾಶ ಕೊಡ್ತಾನೇ ಇರಲಿಲ್ಲ. ನಮಗೆ ಸಣ್ಣ ಸುಳಿ ಬಿದ್ರೂ. ಸೊ ಇಷ್ಟು ದೊಡ್ಡ ಸುಳ್ಳು ಹೇಳಿ ನಮ್ಮನ್ನು ಬಲೆಯೊಳಗೆ ಬೀಳಿಸಿದ್ರು ಅನ್ನೋದು ಈಗ ಇನ್ನಷ್ಟು ಆಕ್ರೋಶಕ್ಕೆ ಕಾರಣ ಆಗಿರೋದು. ಅಮೆರಿಕ ಅಂತೂ ಈಗ ಸಿಕ್ಕಾಪಟ್ಟೆ ಹೇಳ್ತಾ ಇದೆ, ಜಲಸಂಧಿ ಹಾರ್ಮೋಸ್ ಓಪನ್ ಆಗೇ ಆಗುತ್ತೆ, ತೈಲ ಹರಿಯುತ್ತೆ. ಅದು ಇರಾನ್ ಒಪ್ಪಿಸಿ ಆದರೂ ಸರಿ, ಒಪ್ಪಿಸದೇ ಆದರೂ ಸರಿ, ಇರಾನ್ ಸಹಿತ ಇಲ್ಲ ಇರಾನ್ ರಹಿತ, ಹೆಂಗಾದರೂ ಸರಿ ಖಂಡಿತವಾಗಿಯೂ ತೈಲ ಹರಿಯತ್ತೆ, ಫ್ರೀಯಾಗಿ ಫ್ಯೂಯಲ್ ಫ್ಲೋ ಆಗುತ್ತೆ, ಯಾವ ಶುಲ್ಕವನ್ನೂ ಕೊಡಬೇಕಾಗಿಲ್ಲ, ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದೆ. ಆದರೆ ಈ ಕಡೆ ಇರಾನ್ 15 ಹಡಗುಗಳಿಗೆ ಮಾತ್ರ ಅವಕಾಶ ಕೊಟ್ಟಿದೆ. ತನಗೇನು ಬೇಕೋ ಅದನ್ನು ಮಾಡ್ಕೊಳ್ತಿದೆ ಇರಾನ್. ಅಮೆರಿಕ ತನಗೇನು ಬೇಕೋ ಅದನ್ನು ಘೋಷಣೆ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. 15 ಹಡಗಷ್ಟೇ ಬಿಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ, 100 ಕೋಟಿ ರೂಪಾಯಿ ಬೆಲೆಯನ್ನು ತೆರಬೇಕಾಗತ್ತೆ ಬೇರೆ ಬೇರೆ ರಾಷ್ಟ್ರಗಳು ಅನ್ನೋದನ್ನು ನೋಡಬಹುದು. 10 ನಿಯಮಗಳ ಪೈಕಿ 3 ನಿಯಮಗಳನ್ನು ಈಗಾಗಲೇ ಅಮೆರಿಕ ಉಲ್ಲಂಘನೆ ಮಾಡಿದ್ದು. ಯಾವ ಕಾರಣಕ್ಕೂ ನಾವು ಈ ಯುದ್ಧ ನಿಲ್ಲಿಸಲ್ಲ ಅಂತ ಈಗ ಇರಾನ್ ಸಿಡಿದೆದ್ದಿರೋದು. ನಂಬರ್ 1, ಈಗಾಗಲೇ ಹೇಳಿದ ಹಾಗೆ ಲೆಬನಾನ್ ದಾಳಿ ಇನ್ಕ್ಲೂಡೇ ಆಗಿರಲಿಲ್ಲ, ಸುಳ್ಳು ಹೇಳಿದ್ರು ನಮಗೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫೇ ಸುಳ್ಳು ಹೇಳಿದ್ರು ಅನ್ನೋದನ್ನು ಹೇಳ್ತಾ ಇದೆ. ಸೊ ಕದನ ವಿರಾಮ ಅಲ್ಲೂ ಉಲ್ಲಂಘನೆ ಆಯಿತು. ಮತ್ತು ವಾಯು ಪ್ರದೇಶಕ್ಕೆ ಇರಾನ್ ವಾಯು ಪ್ರದೇಶಕ್ಕೆ ಡ್ರೋನನ್ನು ನುಗ್ಗಿಸಿದೆ ಅನ್ನೋದು ಗೊತ್ತಾಗ್ತಿದೆ. ಅಮೆರಿಕ ಲಾರ್ ನಗರದಲ್ಲಿ ಡ್ರೋನ್ ನುಗ್ಗಿಸಿದೆ. ಸೊ ಇರಾನ್ ವಾಯು ಪ್ರದೇಶದಲ್ಲಿ ಯಾವುದೇ ಉಲ್ಲಂಘನೆಯನ್ನು ನಿಷೇಧಿಸುವ ಕದನ ವಿರಾಮ ಷರತ್ತಿನ ಸ್ಪಷ್ಟ ಉಲ್ಲಂಘನೆ. ಹಾಗಾಗಿ ಇದು ಕೂಡ ಅವರಾಗಿಯೇ ಕದನ ವಿರಾಮವನ್ನು ಮುರಿದಂಗಾಯಿತು. ಇನ್ನಷ್ಟು
ಇಂಥ ಕೆಲಸಗಳನ್ನು ಅಮೆರಿಕ ಮಾಡಿದೆ, ಅದಕ್ಕೆ ಎಲ್ಲದಕ್ಕೂ ಉತ್ತರವನ್ನು ಬಹಳ ಸ್ಟ್ರಾಂಗ್ ಆಗಿ ಕೊಡುತ್ತೆ ಇರಾನ್ ಅಂತ ಈಗ ಸಿಡಿದೆದ್ದಿರೋದು. ಸೊ ಕದನ ವಿರಾಮ ಮುರಿದು ಬಿದ್ದಿದೆ, ಇಸ್ಲಾಮಾಬಾದ್ ಟಾಕ್ ಕೂಡ ಮುರಿದು ಬಿದ್ದಿದೆ. ಪಾಕಿಸ್ತಾನವನ್ನು ವಹಿಸಿಕೊಂಡು ಮಾತಾಡ್ತಿದ್ದಂಥ ಇಲ್ಲಿಯವರು ವಿಶ್ವಗುರು ಎಲ್ಲಿ, ಪಾಕಿಸ್ತಾನ ಮಾಡಿದ್ದನ್ನು ನಮಗೆ ಮಾಡೋಕ್ಕಾಗಿಲ್ಲ, ಶೇಮ್ ಅಂತಿದ್ದವರೆಲ್ಲ ದಯವಿಟ್ಟು ಕಣ್ಣರಳಿಸಿ ಕಿವಿಯನ್ನು ಕೊಟ್ಟು ಕೇಳಬೇಕು. ಏನು ಮಾಡಿದೆ ಪಾಕಿಸ್ತಾನ, ಅಸಲಿಗೆ ಅವರು ಸಾಧಿಸಿದ್ದೇನು ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.